ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅನಧಿಕೃತ ಕೋಳಿ ಫಾರ್ಮ್ನಿಂದ ಗ್ರಾಮಸ್ಥರಿಗೆ ನುಡಿದ ಕಾಟ. ಕುಡಿಯುವ ನೀರಿನಲ್ಲೂ ಕೂಡ ತಿನ್ನುವ ಅನ್ನದಲ್ಲೂ ಡೈರಿಗೆ ತೆಗೆದುಕೊಂಡು ಹೋಗುವ ಹಾಲಿನ ಮೇಲೂ ಎಂಡು ನೊಣಗಳು. ಹಿರಿಯರು ಮಕ್ಕಳು ಮರೆಯಲು ಸಾಧ್ಯವಾಗ್ತಾ ಇಲ್ಲ. ಮನೆಯ ತುಂಬೆಲ್ಲ ನೊಣಗಳದ್ದೇ ಕಾರುಬಾರು. ಮೂಕ ಪ್ರಾಣಿಗಳ ಹಾಗೂ ಗ್ರಾಮಸ್ಥರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಈ ನೊಣಗಳು. ಕೊರಟಗೆರೆ ತಾಲೂಕಿನ ಅರಸಪುರ ಹಾಗೂ ಬಿಳಿಪುರ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರುವ ಬೀಳೆಕಲ್ಲಹಳ್ಳಿ, ಭಕ್ತರಹಳ್ಳಿ, ಕಾಶಾಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಬರುವ 4 ಹೆಚ್ಚು ಕೋಳಿ ಫಾರ್ಮ್ಗಳ ವಾಸನೆಯಿಂದ ಕಂಗಾಲಾದ ಗ್ರಾಮಸ್ಥರು. ಬಿಳೆಕಲ್ಲಹಳ್ಳಿ ಗ್ರಾಮದ ಸಮೀಪವಿರುವ ನಲ್ಲಪ್ಪ ಕೋಳಿ ಫಾರ್ಮ್ನಲ್ಲಿ ಸಿಸಿ ಕ್ಯಾಮೆರಾಗಳು ಮರೀಚಿಕೆ, ಅಗ್ನಿಶಾಮಕ ದಳದ ಪರ್ಮಿಷನ್, ಸ್ಥಳೀಯ ಗ್ರಾಮ ಪಂಚಾಯಿತಿ ಪರ್ಮಿಷನ್, ಪಶು ಇಲಾಖೆ ಪರ್ಮಿಷನ್ ಹಾಗೂ ಹೈನುಗಾರಿಕೆಗೆ ಬೇಕಾದ ಯಾವ ಅನುಮತಿಯನ್ನು ಪಡೆದಿಲ್ಲ. ಇಲ್ಲಿನ ಕೋಳಿ ಫಾರಂ ಮಾಲೀಕ ನಲ್ಲಪ್ಪ ಅನಧಿಕೃತವಾಗಿ ಕೋಳಿ ಫಾರಂ ತೆರೆಯುವುದು ಅಲ್ಲದೆ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಭದ್ರತೆಯೂ ಮರೀಚಿಕೆ. ಕೋಳಿ ಫಾರಂನಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಗ್ಲೌಸ್ ಹಾಗೂ ಮಾಸ್ಕ್ ಹಾಕಿಕೊಳ್ಳದೆ ಕೆಲಸ ಮಾಡುತ್ತಿದ್ದಾರೆ. ಹೊಟ್ಟೆಪಾಡಿಗಾಗಿ ವಲಸೆ ಬಂದ ಭಾಷೆ ಬರದ ಸಿಬ್ಬಂದಿಗಳ ಕೈಯಲ್ಲಿ ಹಗಲು ರಾತ್ರಿ ಎನೆದು ದುಡಿಸಿಕೊಳ್ಳುತ್ತಿರುವ ಖಾಸಗಿ ವ್ಯಕ್ತಿ. ಕೋಳಿಗಳಿಗೆ ಪೂರೈಸುವ ನೀರೇ ಅಲ್ಲಿನ ಸಿಬ್ಬಂದಿಗಳ ಊಟಕ್ಕೂ ಹಾಗೂ ಕುಡಿಯೋದಕ್ಕೂ ಅದೇ ನೀರು ಪೂರೈಕೆ. ಸಂಬಂಧಪಟ್ಟ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆಯದೆ 3 ವರ್ಷಗಳಿಂದ ಅನಧಿಕೃತ ಕೋಳಿ ಫಾರಂ ನಡೆಸುತ್ತಿರುವ ಖಾಸಗಿ ವ್ಯಕ್ತಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ರು ಜಾತಕ್ಕೆ. ಇದಕ್ಕೆ ಕಡಿವಾಣ ಹಾಕುವ ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ? ಇಲ್ಲಿನ ಅನಧಿಕೃತ ಕೋಳಿ ಫಾರಂ ಮಾಲೀಕರು ಕೊಡುವ ಹಣಕ್ಕೆ ತಮ್ಮನ್ನ ತಾವು ಮಾರಿಕೊಂಡ್ರ ಅಧಿಕಾರಿಗಳು. ಬನ್ನಿ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಾರೆ ಕೇಳೋಣ. ಈಗ ಕಾಲ್ರ ಬರ್ಬೋದು, ಏನಾದ್ರು ಈ ಥರ ರೋಗಗಳೆಲ್ಲ ಬರ್ಬೋದು. ಈಗ ನಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಅಧಿಕಾರಿಗಳಾಗಿ ಬಂದು ಇಲ್ಲೆಲ್ಲ ಏನು ಸ್ಪಂದಿಸಿ ಅದಕ್ಕೆ ಔಷಧಿ ಹೊಡೆಯೋದಾಯ್ತು ಇನ್ನೊಂದು ಮತ್ತೊಂದು ಏನೂ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಹೋಗಿ ಅವ್ರ ಗಮನಕ್ಕೆ ತರಿಸಿವಿ. ಪೇಪರ್ಗೂ ಬಂದೈತೆ ಆಲ್ರೆಡಿ. ಬಂದ್ರೂ ಏನು ಇದಕ್ಕೇನು ಏನು ಸಮಸ್ಯೆ ಆಗ್ತದೆ? ಸಮಸ್ಯೆ ಏನಂತಂದ್ರೆ ಈಗ ಊಟ ಮಾಡ್ತಾ ಇರ್ತಾರೆ ಸಣ್ಣ ಮಕ್ಕಳು. ನಾವು ಕೂಡ ಒಳಗಡೆ ಊಟ ಮಾಡಕ್ಕೆ ಹೋಗ್ಕೊಂಡ್ರು ತಟ್ಟೆ ತುಂಬ ಬಂದು ನೊಣ ಕೂತ್ಕೊಂತ ಹೊಡ್ಕೊಂಡು ತಿನ್ನಂತ ಹೊಡ್ಕೊಂಡು ಊಟ ಮಾಡೋಂಥ ಪರಿಸ್ಥಿತಿ ಬಂದೈತಿ. ಈಗ ಹಾಲು ಕರಿತೀವಿ ಅಂತ ಹೋದ್ರೂ ಈ ನೊಣಗಳ ಕಾಟಕ್ಕೆ ಎಷ್ಟು ಸಿಂಪಡಿಸಿರು ಆತಾ ಇಲ್ಲ. ಅವು ಹಸಿನ ಮೇಲೆ ಏನು ಮಾಡಿದ್ರು ಈಗ ಹಾಲು ಕರಿಯೋಕ್ಕೂ ಕಷ್ಟನೇ. ಆ ಮಟ್ಟಕ್ಕೆ ಬಂದ್ಬಿಟ್ಟೈತೆ ನಮ್ಗೆ. ಸೊ ಅಡುಗೆ ಮಾಡೋದಕ್ಕೂ ಆಗ್ತಿಲ್ಲ, ಇಲ್ಲ. ಮಕ್ಕಳಿಗೆ ನಾವೇ ಆಯ್ತು ಊಟ ಮಾಡ್ತೀವಿ, ಯಾರಿಗೆ ಊಟ ಮಾಡಿ ಬಿಸಿಲಲ್ಲಿ ಇರಲ್ಲ. ಅದು ನೆರಳಲ್ಲೇ ಇರ್ತೈತೆ. ಅದು ಬಿಸಿಲು ರೈಸ್ ಆದಂಗೆ ಮನೆ ಒಳಗೆ ಬತ್ತಾವ ಜಾಸ್ತಿ ಇದಾಗ್ಬಿಟ್ಟೈತೆ. ಏನು ಕಾರಣ ಅಂತಿರೋದಕ್ಕೆಲ್ಲ? ಏನು ಕಾರಣ ಅಂತ ಹೇಳೋಕ್ಕಾಗಲ್ಲ. ಈಗ ಕೋಳಿ ಫಾರಂ ಸಮಸ್ಯೆನೇ ಐತೋ. ಈಗ ಈ ಸೀಸನ್ ಈಗ ಮಾವು ಬೇವಿನ ಸಮಸ್ಯೆ ಈಗ ಆ ಟೈಮಲ್ಲಿ ಇರ್ತದೆ. ಹಂಗಾಗಿ ಇಲ್ಲಿ ಇದ್ರದೇ ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ. ಇದ್ರ ಈಗ ಅದೇ ವೈದ್ಯಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಈ ಸೂಕ್ತವಾಗಿ ಏನೋ ಒಂದು ಕ್ರಮ ಕೈಗೊಂಡ್ರೆ ಏನೋ ಒಂದು. ವೈದ್ಯಾಧಿಕಾರಿಗಳು ಬಂದಿದ್ರಂತಲ್ಲ, ಏನಾದರೂ ಹೇಳಿದ್ರ? ಅದು ನಾವಿರಲಿಲ್ಲ ಸರ್, ನಮಗೆ ಗೊತ್ತಿಲ್ಲ. ಈಗ ಏನೋ ಊರಾಗೆ ನಾವೆಲ್ಲ ಹೋಗಿದ್ವಿ, ಗೊತ್ತಿಲ್ಲ. ನಿಮ್ಮ ಹೆಸರಣ್ಣ? ಮಹಾಲಿಂಗಯ್ಯ. ಯಾವ ಮನೆಗೆಲ್ಲ ನೋಡ ಊಟದಾಗ ಅದೇ ಊಟ ಮಾಡ ಹೋಗು, ಹಾಲು ಕರಿ ಹೋಗು, ಎಲ್ರಿಗೂ ಅವೇ ಊಟ ಮಾಡಕ್ ಆಗಲ್ಲ. ಏನು ಏನು ನೋಡ ಕೋಳಿ ಫಾರಂ ಒಂದು ಇದು ಬಂದ ಮನೆ ಒಳಗೆಲ್ಲ ಸೇರ್ಕೊಂಡು ನೊಣಗಳು ಜಾಸ್ತಿ ಆಗಿದೆಯಾ? ಮನೆ ಒಳಗೆಲ್ಲ ಸೇರ್ಕೊಂಡು ಜಾಸ್ತಿ ಆಗಿವೆ. ಏನು ಸಮಸ್ಯೆ ಆಗ್ತೈತೆ ಅದರಿಂದ, ನೊಣಗಳಿಂದ? ಏನು ಹುಡುಗರು ಕಾಯಿಲೆ ಬರ್ತೈತೆ ಯಾವಲ್ಲಿ ತಿಂಗಳಿಗಿಂದನೂ ಊಟ ಉಣ್ಲಕ್ಕಾಗಲ್ಲ, ಮುನುಗಿಸಲ್ಲ. ಮುನಿಕೆ ಮಕ್ಕೆ ಬಡಿತಾವೆ, ಆಗಲ್ಲ. ದಿನ ದಿನ ಜಾಸ್ತಿನೇ ಆಗ್ತಾವ? ದಿನಕ್ಕೂ ಜಾಸ್ತಿನೇ. ನಿಮ್ಮ ಹೆಸರು ಜಿ? ಹಂಗ ಅಕ್ಕಪಕ್ಕ ನಾವು ಗೊತ್ತಿಲ್ಲ. ನಿಮ್ಮೂರಾಗ ಜಾಸ್ತಿ ಆಗಿದೆಯಾ? ಜಾಸ್ತಿ ಆಗಿದೆ. ಯಾವ ಊರಿದು? ಸಮಸ್ಯೆ ಏನಾಯ್ತು ಅಂದರೆ ಊರು ತುಂಬ ಪೂರ್ತಿ ನೊಣ ಬಂದು ಹುಡುಗರಿಗೆ, ಸಣ್ಣ ಹುಡುಗರಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಅನನುಕೂಲ. ಇಲ್ಲಿಂದ ಪಕ್ಕದಾಗ ಒಂದು 10-12 ಕಿಲೋಮೀಟ್ರ್ನೊಳಗೆ ಒಂದು ಕೋಳಿ ಫಾರಮ್ ಐತೆ. ಕೋಳಿ ಫಾರಮ್ನಿಂದ ನಮಗೆಲ್ಲ ಊರಾಗ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಜನಗಳು ಮನೆ ಒಳಗೆ ಸೇರ್ಕೊಂಡವ್ರೆ. ಯಾರು ವಿಷಯಕ್ಕೆ ಬರೋಲ್ಲ ಈ ನೊಣದ ಕಾಟಕ್ಕೆ. ಅದಕ್ಕೋಸ್ಕರ ಒಂದು 15 ದಿವಸದಿಂದ ಅವನೇ. ಏನು ಕಾರಣ ಅಂತ ಹೇಳ್ತೀರಿ ನೊಣಗಳು ಜಾಸ್ತಿ ಆಗಿರೋದಕ್ಕೆ? ಕೋಳಿ ಫಾರಂ ಕಸದಿಂದಲೇ ಆಗಿರೋದು. ಏನು ಪ್ರತಿ ಮನೆ ತಗೋ ನೊಣಗಳಿದೆಯಾ? ಎಲ್ಲ ಮನೆ ಹತ್ರನೂ ಊರ ತುಂಬ ಎಲ್ಲೂ ಕೂಗೋಣಕ್ಕೆ ಆಗಲ್ಲ. ಮಕ್ಕಳು ಮರಿಯವೆ, ದನ ಕರುಳವೆ,
ದನ ಕರುಗಳ ಮೇಲೆಲ್ಲ ನೀವು ದನ ಕರುಗಳ ಮೇಲೆಲ್ಲ ಕೂತ್ಕೊಂಡೈತೆ. ಸಂಖ್ಯೆಗಿರ್ತವೆ. ಹೆಚ್ಚಿನ ಸಂಖ್ಯೆಗೆ ಮರ್ರಂತವೆ. ಜಾಸ್ತಿ ಒಳ್ಳೆ ಪದ್ರ ಕಟ್ಕೊಂಡು ನಾವು ಜೀವನ ಮಾಡಂಗ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.